ಥರ ಲಾಕ್ ಆಯಿತು. Battery full. ಸೊ ಇಲ್ಲಿ C50 Pro ನನ್ನ ಹೆಸರು ತೊಗೊಂತು, ಅದು ಹೆಂಗೆ ತೊಗೋತೋ ಗೊತ್ತಿಲ್ಲ. Fasten your seat belts. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದರಲ್ಲಿ ಲಾಸ್ಟ್ ವಿಡಿಯೋಲಿ ನೋಡಿದಂಗೆ ನೀವು C50 Proದು ಅನ್ಬಾಕ್ಸಿಂಗ್ ನೋಡಿದ್ರಿ. ಸೊ ಇವಾಗ ಅನ್ಬಾಕ್ಸಿಂಗ್ ಆದಮೇಲೆ ನೆಕ್ಸ್ಟು ಹೆಲ್ಮೆಟ್ಗೆ ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನನ್ನ ಹತ್ರ ಬಂದು ಆಕ್ಸಾರ್ ಎಪೆಕ್ಸ್ ಹೆಲ್ಮೆಟ್ ಇದೆ. ಲಾಸ್ಟ್ ವಿಡಿಯೋಲಿ ಎಲ್ಲ ಅನ್ಬಾಕ್ಸ್ ಮಾಡಿದ್ನಲ್ಲ ಅದೆಲ್ಲ ಸಪ್ರೇಟಾಗಿದೆ. ಸೊ ಬಾಕ್ಸಲ್ಲಿ ಏನಿಲ್ಲ, ಸೊ ಟೇಬಲ್ ಖಾಲಿ ಮಾಡ್ಕೊಳ್ಳೋಣ, ಬಾಕ್ಸ್ನ ಸೈಡ್ಗೆ ಇಡ್ತೀನಿ. ಅದಾದಮೇಲೆ ಹೆಲ್ಮೆಟ್ ಇಲ್ಲದೆ, ಹೆಲ್ಮೆಟ್ದು ಎಲ್ಲ ರಿಮೂವ್ ಮಾಡಿದ್ದೀನಿ, ನಿಮ್ಗೆ ಕಾಣ್ತಿರಬೇಕು. ವೈಟ್ ಫೋಮ್ ಇದೆ, ಸೊ ಬೇರೆ ಏನೂ ಇಲ್ಲ ಇದರಲ್ಲಿ. ಇದ್ರದ್ದು ಪಾರ್ಟ್ಸ್ ಎಲ್ಲ ಇಲ್ಲಿದೆ, ಪ್ರತಿಯೊಂದು ರಿಮೂವ್ ಮಾಡಿದ್ದೀನಿ ಇಲ್ಲಿದೆ. ಆ್ಯಂಡ್ ಇದು ಎಲ್ಲ ಹೆಲ್ಮೆಟು ಈ ಥರ ರಿಮೂವ್ ಮಾಡೋದಕ್ಕಾಗಲ್ಲ, ಕೆಲವೊಂದು ಹೆಲ್ಮೆಟ್ ಅಷ್ಟೇ ರಿಮೂವ್ ಮಾಡೋಕ್ಕಾಗೋದು, ನೋಡಿಕೊಂಡು ರಿಮೂವ್ ಮಾಡಿ, ಆಗಿಲ್ಲ ಅಂದರೆ ವರ್ಕ್ ಆಗೋಲ್ಲ. ಇದು ಇಲ್ಲಿದೆ ಪ್ರಾಡಕ್ಟ್ಸ್ ಇಷ್ಟು ವಿತ್ ಡಿವೈಸ್, ಗಲೀಜಾಗೋಯ್ತು. ಇವಾಗ ಡಿವೈಸ್ದು ಕನೆಕ್ಷನ್ಸ್ ಎಲ್ಲ ಮಾಡಿ ಆಮೇಲೆ ಹೆಲ್ಮೆಟಲ್ಲಿ ಕನೆಕ್ಟ್ ಮಾಡೋಣ ಬನ್ನಿ. ಓಕೆ, ಇಷ್ಟೊತ್ತು ಎಲ್ಲ ಚೆಕ್ ಮಾಡಿ ನೋಡಿದ್ದಕ್ಕೆ ನನಗೆ ಮ್ಯಾಡ್ ಡಾಗ್ ಅಂತ ಇದೆ, ಇದರಲ್ಲಿ ಡಿವೈಸ್ ಕನೆಕ್ಟ್ ಮಾಡಬೇಕು. ಸೊ ಇದು ಫಸ್ಟ್ ಟೈಮ್ ಡಿವೈಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಯಾವ ಥರ ಕಾಣುತ್ತೆ ಅಂತ ನೋಡಿ. ಲೈಟ್ ಬರ್ತೈತೆ. ಆಮೇಲೆ ಇದಕ್ಕೆ ಈ ಹಾರ್ನೆಸ್ನ ಕನೆಕ್ಟ್ ಮಾಡಬೇಕು ನಾವು. ಈ ಹಾರ್ನೆಸ್ ಇದು ಕನೆಕ್ಟ್ ಮಾಡಿ, ಆ್ಯಂಡ್ ಇಲ್ಲಿ ಎರಡು ಸ್ಪೀಕರ್ದು ವೈರ್ಸ್ ಇದೆ. ಸೊ ಲೆಫ್ಟ್ದು ಬಂದು ಬ್ಲೂ, ಇದೊಂದು ಸ್ಪೀಕರ್ ವೈರ್ ಕೊಡೋಣ. ಆಮೇಲೆ ರೈಟ್ದು ಬಂದು ರೆಡ್, ಇದೊಂದು ಸ್ಪೀಕರ್ ಪೋರ್ಟ್ ಕನೆಕ್ಟ್ ಮಾಡೋಣ. ಆಮೇಲೆ ಇಲ್ಲಿ ವೈಟ್ ಇದೆಲ್ಲ, ಇದು ಬಂದ್ಬಿಟ್ಟು ಮೈಕ್ರೋಫೋನ್ದು. ಸೊ ಒಂದು ಬಟನ್ ಮೈಕ್ ಒಂದಿದೆ, ಒಂದು ಬೂಮ್ ಮೈಕ್ ಅಂತ ಒಂದಿದೆ. ಸದ್ಯಕ್ಕೆ ಇವಾಗ ಬಟನ್ ಮೈಕ್ ಒಂದು ಕನೆಕ್ಟ್ ಮಾಡೋಣ. ಬಟನ್ ಮೈಕ್ ಕನೆಕ್ಟ್ ಮಾಡಿದ್ದೀವಿ. ಈ ಥರ ಡಿವೈಸ್ ಇಲ್ಲಿದೆ, ಅದಕ್ಕೆ ಸ್ಪೀಕರ್ಸು ಮೈಕ್ರೋಫೋನು ಎಲ್ಲ ಕನೆಕ್ಟ್ ಆಗಿದೆ. ಆ್ಯಂಡ್ ಮೇನ್ ಒನ್ ಮೋರ್ ಥಿಂಗ್, ಇದು ಸ್ವಿಚ್ ಹಾಕ್ಬೇಕಿಲ್ಲಿ. ಇದ್ರದ್ದು ಕನೆಕ್ಟರ್ಸ್ ಬರ್ತಲ್ಲ, ಬಟನ್ ಸೆಲೆಕ್ಟ್ ಮಾಡೋ ಸ್ವಿಚ್, ಅದು ಪ್ಲಸ್ಸು ಮೈನಸ್ಸು, ಕಾಲ್ ರಿಸೀವ್ ಮಾಡೋದು ಎಲ್ಲ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಎಂಟೈರ್ ಸೆಟಪ್. ಇವಾಗ ಇದನ್ನು ನಮ್ಮ ಸ್ವಲ್ಪ ತಲೆ ಓಡಿಸಿ ಜುಗಾಡ್ ಮಾಡಿ ಹೆಲ್ಮೆಟಲ್ಲಿ ಯಾವ ಥರ ಸೆಟ್ ಮಾಡ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ನೆಕ್ಸ್ಟ್ ಅದೇ ಕೆಲಸ ಮಾಡೋಣ. ಅದು ಮಾಡಿದ್ಮೇಲೆ ಕಾನ್ಫಿಗರೇಷನ್ ತೋರಿಸ್ತೀನಿ. ನೆಕ್ಸ್ಟ್ ಹೆಲ್ಮೆಟಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ಫಸ್ಟ್ ಇವಾಗ ಹೆಲ್ಮೆಟಲ್ಲಿ ಆಗ್ತಿಲ್ಲ, ಜಸ್ಟು ಕಾನ್ಫಿಗರೇಷನ್ ಮಾಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ ಆಮೇಲೆ ಸೆಟಪ್ ಮಾಡೋಣ, ಓಕೆನಾ. ಆ್ಯಂಡ್ ಇನ್ನೊಂದು, ಇವಾಗ ಜಸ್ಟ್ ಇದನ್ನು ಕನೆಕ್ಟ್ ಮಾಡಿದೆ, ಲಾಸ್ಟ್ ಟೈಮ್ ತೋರಿಸಿದೆ, ಲೈಟ್ ಬಂತು. ಲೈಟ್ ಅಷ್ಟೇ ಬರೋಲ್ಲ, ಆಡಿಯೋಲು ಒಂದು ತುಂಬ ಚೆನ್ನಾಗಿರೋ ಸೌಂಡ್ ಬರುತ್ತೆ, ಅದನ್ನು ಕೇಳಿಸ್ತೀನಿ ನಿಮಗೆ. ನೋಡಿ ಇದನ್ನು ಕನೆಕ್ಟ್ ಮಾಡ್ತೀನಿ, ಸ್ಪೀಕರ್ ಹತ್ರ ಮೈಕ್ ಇಟ್ಟಿದ್ದೀನಿ. Battery full. ಇವಾಗ ಬ್ಲೂ ಆರ್ಮರ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಇದನ್ನು ಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ಅವ್ರದ್ದೇ ಒಂದು ಸ್ಕ್ಯಾನರ್ ಕೂಡ ಲಿಂಕ್ ಇದೆ. ಸೊ ಕ್ಯಾಮ್ರಾಯಿಂದ ಐಫೋನ್ದು ಸ್ಕ್ಯಾನ್ ಮಾಡಿ, ಇದು ಬ್ಲೂ ಆರ್ಮರ್ ಅಂತ ಒಂದು ಆ್ಯಪ್ ಇದೆ, ಇಲ್ಲಿ C30 ಇದೆಲ್ಲ ಇಮೇಜಸ್ ತೋರಿಸಿದ್ದಾರೆ. ಸೊ ಇದೇ ಆ್ಯಪ್ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಡೌನ್ಲೋಡ್ ಆಗಿದೆ, ಓಪನ್ ಮಾಡೋಣ. ಓಕೆ, ಇವಾಗ ಇದರಲ್ಲಿ ಲುಕಿಂಗ್ ಫಾರ್ ಡಿವೈಸಸ್ ಅಂತ ಬರ್ತಿದೆ, ಹುಡುಕ್ತಾ ಇದೆ, ಬಟ್ ಏನೋ ಬರ್ತಾ ಇಲ್ಲ. ಕಾನ್ ಫೈಂಡ್ ಫಾಲೋ ಪೇರಿಂಗ್ ಗೈಡ್ ಅಂತ ಒಂದಿದೆ, ಅದು ಓದ್ತಾನೆ. ಸೊ ಇವಾಗ ಕನೆಕ್ಟ್ ಆಗಿದೆ ನನ್ನದು ಡಿವೈಸು. ಏನು ಪ್ರಾಬ್ಲಮ್ ಇರಲಿಲ್ಲ, ಒಂದ್ಸಲ ರೀಸೆಟ್ ಮಾಡಬೇಕಿತ್ತು ಡಿವೈಸ್ನ, ಹೊಸದಲ್ವ, ಕನೆಕ್ಟ್ ಮಾಡಿದೆ, ಬ್ಲೂಟೂತಲ್ಲಿ ತೋರಿಸ್ತಿರಲಿಲ್ಲ. ಒಂದ್ಸಲ ರೀಸೆಟ್ ಮಾಡಿದೆ. ರೀಸೆಟ್ ಮಾಡೋದಕ್ಕೆ ಈ ಥರ ಇಟ್ಕೊಂಡೆ ಡಿವೈಸು. ನಿಮ್ಮದು ರೈಟ್ ಒನ್ ಮತ್ತು ಸೆಂಟರ್ ಒನ್ ಎರಡೂ ಒಂದು 10 ಸೆಕೆಂಡ್ಸ್ ಇಟ್ಕೊಂಡ್ರೆ ಒಂದ್ಸಲ ಆಫ್ ಆಗಿಬಿಟ್ಟು ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮದು ಬ್ಲೂಟೂತ್ ಲಿಸ್ಟಲ್ಲಿ ಈ C50 Pro ಅಂತ ತೋರಿಸುತ್ತೆ. ಒನ್ಸ್ ಅದನ್ನು ಕನೆಕ್ಟ್ ಮಾಡಿದ್ಮೇಲೆ ನಿಮಗೆ ಆ್ಯಪಲ್ಲಿ ಹೋದ ತಕ್ಷಣ ಈ ಥರ ಕಾಣಿಸುತ್ತೆ. ಇಲ್ಲಿ C50 Pro ನನ್ನ ಹೆಸರು ತೊಗೊಂತು, ಅದು ಹೆಂಗೆ ತೊಗೋತೋ ಗೊತ್ತಿಲ್ಲ. ಸೊ ಫೋನ್ದೇನೋ ಡೇಟಾಯಿಂದ ತೊಗೊಂಡಿರ್ಬೋದು. ಇವಾಗ ಟಿ ಸ್ಟಿಕ್ದು ಕನೆಕ್ಷನ್ ಕೇಳ್ತಿದೆ. ಓಕೆ, ಆನ್ ಟಿ ಸ್ಟಿಕ್, ಪವರ್ ಆನ್. ಓಕೆ, ಟಿ ಸ್ಟಿಕ್ನ ಆನ್ ಮಾಡೋದು ಯಾವ ಥರ, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಪವರ್ ಆನ್ ಆಗುತ್ತೆ. ಓಕೆ, ಬ್ಲೂ ಬ್ಲಿಂಕ್ ಆಗ್ತಿದೆ. ಸೊ ಪೇರಿಂಗ್ ಮಾಡಲ್ಲಿದೆ. ಸೊ ಪೇರಿಂಗ್ ಯಾವ ಥರ ಮಾಡೋದು ಅಂತಲೂ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಸಿಂಗಲ್ ಕ್ಲಿಕ್ಕು ಮತ್ತು ಲಾಂಗ್ ಪ್ರೆಸ್ ಅಂತ ಒಂದ್ಸಲ ಈ ಸ್ವಿಚ್ಚಲ್ಲಿ ಆಫ್ ಆಗಿಬಿಡ್ತು. ಓಕೆ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿರ್ಬೇಕಿತ್ತು ನಾನು, ಹಂಗೆ ಆಟೋಮೆಟಿಕ್ ಕನೆಕ್ಟ್ ಆಗ್ತಿದೆ ಬ್ಲೂಟೂತು. ಆ್ಯಪಲ್ಲಿ ತೋರಿಸ್ತಿಲ್ಲ, ತಲೆ ಕೆಡ್ತಾಯ್ತಪ್ಪ ಇದು ಮಾಡೋಕ್ಕೆ. ಸ್ವಲ್ಪ ಕನೆಕ್ಷನ್ ಇನ್ನೂ ಹೊಸದಲ್ವಾ, ಸೊ ಗೊತ್ತಾಗ್ತಿಲ್ಲ, ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಓಕೆ, ಸೊ ಇವಾಗ ಲೆಟ್ಸ್ ಕನೆಕ್ಟ್ ಟಿ ಸ್ಟಿಕ್ ಅಂತೆಲ್ಲ. ಸ್ಟೆಪ್ 1, ಪವರ್ ಆನ್, ಲಾಂಗ್ ಪ್ರೆಸ್. ಸೊ ಪವರ್ ಆನ್ ಮಾಡೋಕು, ಪವರ್ ಆನ್ ಆಗಿದೆ ಆಲ್ರೆಡಿ. ಸಿಂಗಲ್ ಕ್ಲಿಕ್ ಮಾಡಿ ಲಾಂಗ್ ಪ್ರೆಸ್ ಇಟ್ಕೋಬೇಕು ಪೇರ್ ಆಗೋಕ್ಕೆ. ಸಿಂಗಲ್ ಕ್ಲಿಕ್ ಮತ್ತು ಲಾಂಗ್ ಪ್ರೆಸ್. ಸೊ ಇಟ್ಕೊಂಡೇ ಇರಬೇಕು ಇದನ್ನು. ಸೊ ಟಿ ಸ್ಟಿಕ್ನ ಆನ್ ಮಾಡಿದ್ವಿ ಫಸ್ಟು. ಆಮೇಲೆ ಇದರಲ್ಲಿ ಬಟನ್, ಸೆಂಟರ್ ಬಟನ್ನ ಒಂದು ಸಲ ಪ್ರೆಸ್ ಮಾಡಿ ಬಿಟ್ಟಿದ್ದಷ್ಟೇ, ಅದೇ ಸ್ಟಾರ್ಟ್ ಆಯಿತು, ಅದೇ ಕನೆಕ್ಟ್ ಆಯಿತು. ಆಮೇಲೆ ಫೋನಲ್ಲಿ ಆ್ಯಪಲ್ಲಿ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಯಿತು, ಟಿ ಸ್ಟಿಕ್ ಪೇರಿಂಗ್ ಅಂದ್ಬಿಟ್ಟು ಅದೇ ಅಪ್ಡೇಟ್ ಆಯಿತು. ನಾವೇನು ಮಾಡಿಲ್ಲ, ಎಕ್ಸ್ಟ್ರಾ ಕನೆಕ್ಟ್ ಆಗಿದೆ ಅಂತ ತೋರಿಸ್ತಿದೆ. ಆ್ಯಂಡ್ ಸ್ಕ್ರೀನ್ ರೆಕಾರ್ಡ್ ಆಗಲಿಲ್ಲ, ಸಡನ್ನಾಗಿ ಸ್ಟಾಪ್ ಆಯಿತು, ಅದರಿಂದ ಗೊತ್ತಾಗಿಲ್ಲ. ಇವಾಗ ರೈಡ್ ಇನ್ ಸ್ಟೈಲ್ ವಿತ್ ರೈಡ್ ಆರಾ ಅಂತ ತೋರಿಸ್ತಿದೆ ಇಲ್ಲಿ. ಇದನ್ನು ಟರ್ನ್ ಆನ್ ಮಾಡೋಣ. ಇಲ್ಲಿ ಬ್ಲಿಂಕ್ ಆಗ್ತಿದೆ, ಟರ್ನ್ ಆನ್ ಮಾಡಿದ್ರೆ ಇಲ್ಲಿ ಫಿನಿಶ್ ಸೆಟಪ್ ಅಂತ ಇದೆ, ಫಿನಿಶ್ ಮಾಡೋಣ. ಓಕೆ, ಸೊ C50 Proದು ಸೆಟಪ್ ಕಂಪ್ಲೀಟ್ ಆಗಿದೆ. ಪ್ಲೇ ಮ್ಯೂಸಿಕ್ ಅಂತ ಇದೆ, ಫರ್ಮ್ಸ್ ಅಪ್ಡೇಟ್ ಅವೈಲಬಲ್ ಅಂತ ಇದೆ. ಸೊ ಟು ಸ್ಟಾರ್ಟ್ ದ ಅಪ್ಡೇಟ್ ಅಂತ ಇದೆ. ಅಪ್ಡೇಟ್ ಆಮೇಲೆ ಮಾಡೋಣ. ಫಸ್ಟು ಈ ಇರೋ ಆ್ಯಪಲ್ಲಿ ಏನೇನಿದೆ ನೋಡೋಣ.
ಇದರಲ್ಲಿ ಈ ಸಿಕ್ತು ಬ್ಯಾಟ್ರಿ ಲೆವೆಲ್ ತೋರಿಸ್ತದೆ. ಆಮೇಲೆ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಬ್ಲೂಟೂತ್ ಮ್ಯಾನೇಜರು ರಾಘವೇಂದ್ರ ಐಫೋನ್ ಅಂತ ಇದೆ. ಓಕೆ, ಇನ್ನೊಂದು ಸೆಕೆಂಡ್ರಿ ಡಿವೈಸ್ ಆ್ಯಡ್ ಮಾಡ್ಬೋದು. ಇದರಲ್ಲಿ 2 ಫೋನ್ ಕನೆಕ್ಟ್ ಮಾಡ್ಬೋದು ಅಟ್ ಎ ಟೈಮ್. ಹಜಾರ್ಡಸ್ ಮೋಡ್ ಅಂತ ಇದೆ. ಇದು ಪ್ರೆಸ್ ಮಾಡ್ತೀನಿ ಹಜಾರ್ಡಸ್ ಮೋಡ್ಗೆ. ಈ ಸೆಟ್ಸ್ ಅಂತ ಇದೆ ಮಾಡಬೇಕು ಇವಾಗ. ಓಕೆ, ಇಲ್ಲಿ ಸ್ಟಾರ್ಟ್ ಮಾಡಿದೆ. ಬ್ಲೂ ಬರ್ತಾ ಇದೆ, ಇವಾಗ ಗ್ರೀನ್ ಆಗುತ್ತೆ, ಇವಾಗ ವೈಟು, ಇವಾಗ ಎಲ್ಲೋ. ಪ್ರೆಸ್ ಮಾಡಿ ಹಜಾರ್ಡ್ ಮೋಡ್. ಓಕೆ, ಮೈ ಪ್ರೀ ಸೆಟ್ಸು ಕ್ರಿಯೇಟರ್ಸ್ ನ್ಯೂ ಕಲರ್, ತುಂಬ ಕಲರ್ ಇದೆ, ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು ಅಲ್ಲ. ಈ ಕಲರ್ ಇದರಲ್ಲಿನ ಬೆಸ್ಟ್ ಪಾರ್ಟ್ ಏನಂದರೆ ಇದು ನಮ್ಮದು ಗಾಡಿದು ಸ್ಪೀಡ್ನ ಸೆನ್ಸ್ ಮಾಡುತ್ತೆ. ಕೇಸ್ ನಾವೇನಾದರೂ ಸಡನ್ನಾಗಿ ಪ್ಯಾನಿಕ್ ಬ್ರೇಕಿಂಗ್ ಆಗಿದೆ, ಇದು ಆಟೋಮೆಟಿಕ್ಕಾಗಿ ಲೈಟಾಗಿ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಇದರಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನಂದರೆ, ನಿಮ್ಮ ಹತ್ರ 2 ಫೋನ್ ಇದೆ ಅಂದ್ಕೊಳ್ಳಿ. ಒಂದು ಮ್ಯಾಪ್ ಯೂಸ್ ಮಾಡ್ತೀರಾ, ಇನ್ನೊಂದು ಕಾಲ್ಸ್ಗೆ ಯೂಸ್ ಮಾಡ್ತೀರಾ ಅಂದರೆ ಸೊ ಎರಡನ್ನೂ ಕನೆಕ್ಟ್ ಮಾಡ್ಬೋದು. ಎರಡನೇದು ಯಾವ ಥರ ಕನೆಕ್ಟ್ ಮಾಡೋದಂದರೆ, ಆ್ಯಪಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲೋದ್ರೆ ಬ್ಲೂಟೂತ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇದೆ. ಕನೆಕ್ಷನ್ ಮ್ಯಾನೇಜರ್ ಅಂತ. ಅಲ್ಲಿ ಕನೆಕ್ಷನ್ ಮ್ಯಾನೇಜರ್ ಸೆಲೆಕ್ಟ್ ಮಾಡಿದ್ರೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಅಂತ ನಿಮ್ಗೆ 2 ಬರುತ್ತೆ. ಸೆಕೆಂಡ್ರಿ ಅಂತ ಸೆಲೆಕ್ಟ್ ಮಾಡಿದ್ರೆ ಆ್ಯಡ್ ನ್ಯೂ ಸೆಕೆಂಡ್ರಿ ಡಿವೈಸ್ ಅಂತ ಕೊಡಬೇಕು. ಆಮೇಲೆ ಸೆಕೆಂಡ್ರಿ ಡಿವೈಸಲ್ಲಿ ಹೋಗ್ಬಿಟ್ಟು ನೀವು ಬ್ಲೂಟೂತ್ ಓಪನ್ ಮಾಡಿ, ಇದರಲ್ಲಿ C50 Pro ಅಂತ ತೋರಿಸುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಪೇರ್ ಅಂತ ಆಪ್ಷನ್ ಕೇಳ್ತು. ಪೇರ್ ಮಾಡಿದ್ರೆ ಓಕೆ, ಇವಾಗ ಪೇರ್ ಆಗಿದೆ, ನಿಮ್ಗೆ ತೋರಿಸ್ತಿದೆ. ಇಲ್ಲೊಂದು ಐಫೋನ್ ಒಂದಿದೆ, ಆಂಡ್ರಾಯ್ಡ್ ಒಂದು, 2 ಫೋನ್ ಕನೆಕ್ಟ್ ಆಗಿದೆ. ನಿಮಗೆ 2 ಫೋನಲ್ಲಿ ಯಾವ್ದು ಕಾಲ್ ಬಂದ್ರೂ ಅಟ್ ಎ ಟೈಮ್ ರಿಸೀವ್ ಮಾಡ್ಬೋದು. 2 ಫೋನಲ್ಲಿ ಯಾವ್ದ್ರಲ್ಲಾದ್ರೂ ಸಾಂಗ್ ಪ್ಲೇ ಮಾಡ್ಬೋದು ನಿಮ್ಮ ಇಷ್ಟ. ಅದೇ ಸಾಂಗ್ನ ಯಾರಿಗೆ ಬೇಕಾದ್ರೂ ಶೇರ್ ಮಾಡೋದು, ಅದೇ ಡಿವೈಸ್ ಯೂಸ್ ಮಾಡ್ತಾ ಇರೋದ್ರಿಂದ. ಆಮೇಲೆ ಸೇಮ್ ಸಾಂಗ್ ನನ್ನ ಫೋನ್ ಸಾಂಗ್ ಕಂಟ್ರೋಲ್ಸ್ನು ಬೇರೆಯವ್ರಿಗೆ ಕೊಡ್ಬೋದು. ಆಮೇಲೆ ರೈಡ್ ಗ್ರಿಡ್ ಅನ್ನೋ ಒಂದು ಫೀಚರ್ ಇದೆ. ಅಟ್ ಎ ಟೈಮ್ ನಿಮಗೆ ಇದೊಂದು ರೈಡ್ ಗ್ರಿಡ್ ಆನ್ ಮಾಡಿದ್ರೆ ಯಾರು C50 Pro ಸೇಮ್ ಡಿವೈಸ್ ಯೂಸ್ ಮಾಡ್ತಿದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 30 ಮೆಂಬರ್ಸ್ ಅಟ್ ಎ ಟೈಮ್ ಕನೆಕ್ಟ್ ಆಗ್ಬೋದು. 1 ಕಿಲೋಮೀಟರ್ ಲೈನ್ ಆಫ್ ಸೈಟಲ್ಲಿ 1 ಕಿಲೋಮೀಟರ್ ಇಲ್ಲಿಂದ ಒಬ್ಬ ಲೈನ್ ಆಫ್ ಸೈಟಲ್ಲಿ 1 ಕಿಲೋಮೀಟರ್ ಇದ್ರೆ, ಅದೇ ಥರ 30 ಜನ ಲೈನ್ ಆಫ್ ಸೈಟಲ್ಲಿ ಇದ್ರೆ ಟೋಟಲ್ 30 ಕಿಲೋಮೀಟರ್ಸ್ ಇರೋವರೆಗೂ ನಮಗೆ ಕನ್ವರ್ಸೇಷನ್ಸ್ ಬರುತ್ತೆ. ಅಂಡ್ ಇನ್ನೊಂದು ಅಡಿಷನಲ್ ಬೆನಿಫಿಟ್ ಏನಂದ್ರೆ, ಇದು ಅವರು ಮನೇಲಿ ಕೂತ್ಕೊಂಡೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಆ್ಯಂಡ್ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಅಟ್ ಟೈಮ್ ಅಷ್ಟು ಜನಕ್ಕೂ ಕನೆಕ್ಟ್ ಆಗುತ್ತೆ. ಅದ್ರ ಜೊತೆ ಕಾನ್ವರ್ಸೇಷನ್ ನಾವು ಈ ಡಿವೈಸ್ ಇಟ್ಕೊಂಡು ಏನು ಮಾಡ್ತಿರೋ ಅದೇ ಕಾನ್ವರ್ಸೇಷನ್ ಫೋನಿಂದನೂ ಮಾಡ್ಬೋದು. ಕಾನ್ಫಿಗರೇಷನ್ ಪಾರ್ಟ್ ಎಲ್ಲ ಆಗಿದೆ, 2 ಫೋನ್ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಹೆಲ್ಮೆಟ್ಗೆ ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ಇದು ನಂದು ಆಕ್ಸರ್ ಐಪೆಕ್ಸ್ ಹೆಲ್ಮೆಟು. ಇದರಲ್ಲಿ ಒಳಗಡೆ ಇದ್ದಿದ್ದು ಪ್ಯಾಡಿಂಗ್ಸ್ ಎಲ್ಲ ತೆಗ್ದು ಆಗಲೇ ತೋರಿಸ್ತೀನಿ. ಆ್ಯಂಡ್ ಇಲ್ಲಿರೋ ವೈರ್ ಬಂದ್ಬಿಟ್ಟು ನಂದು ಮೈಕ್ರೋಫೋನ್ದು ಮೋಟೋ ವ್ಲಾಗ್ ಮಾಡ್ತೀನಲ್ಲ ಅದ್ರದ್ದು ಮೈಕ್ರೋಫೋನ್ದು ಅದ್ರದ್ದು ಸೆಟಪ್ ಇಲ್ಲಿದೆ. ಸೊ ಇವಾಗ ಲೆಫ್ಟ್ ಸೈಡ್ ಅಂದರೆ ನಮ್ಗೆ ಈ ಕಡೆ ಬರುತ್ತಲ್ವಾ, ಇದು ಲೆಫ್ಟು. ಇಲ್ಲಿ 3M ಸ್ಟಿಕ್ಕರ್ ಇದೆ, ಇದ್ರದ್ದು ಸ್ಟಿಕ್ಕರ್ದು ಗಮ್ ತೆಗೆದು ಇಲ್ಲಿ ಥರ್ಮೋಕೋಲ್ ಇದೆ, ಇಲ್ಲಿ ಅಂಟಿಸ್ಬೋದಿಲ್ಲ. ಯಾವ ಥರ ಅಂಟಿಸ್ಬೇಕಂದ್ರೆ ಇದು ನೋಡಿಕೊಂಡು ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಕರೆಕ್ಟಾಗಿ ಅಂಟಿಸಿ. ಏನಕ್ಕಂದರೆ ವೈರು ಬೆಂಡಾಗಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅದರಿಂದ. ಸೊ ಇದು ಫಿಟ್ ಆಯ್ತು, ಇಲ್ಲಿ ಇದನ್ನ ಈಚೆ ಬರ್ತಾ ಇಲ್ಲ, ಕಾಣಿಸ್ತಿದೆ ಫಿಟ್ ಆಗಿರೋದು. ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು, ಯಾವತ್ತೂ ಈ ಥರ ಹೆಲ್ಮೆಟಲ್ಲಿ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿರಲಿಲ್ಲ. ಸೊ ಇದು ಲೆಫ್ಟ್ ಸೈಡ್ದು ಆಯಿತು, ಅದೇ ಥರ ರೈಟ್ ಸೈಡ್ದು ಇನ್ಸ್ಟಾಲ್ ಮಾಡೋಣ. ಓಕೆ, ರೈಟ್ ಸೈಡ್ದು ಇನ್ಸ್ಟಾಲ್ ಆಗಿದೆ ಅಂತಿದೆಯಲ್ಲ. ಇದು ಬೆಸ್ಟ್ ಪಾರ್ಟ್ ಏನಂದರೆ, ನೋಡಿ ಇದೊಂದು ಮೈಕ್ ಹಾಕಿದ್ದೀನಿ, ಇದ್ರದ್ದು ವೈರ್ ಎಷ್ಟು ಉದ್ದ ಇದೆ. ಸೊ ಎಲ್ಲ ತೋರಿಸ್ಬೇಕು. ಇದ್ರದ್ದು ಏನಿಲ್ಲ, ವೈರ್ ಇರೋದೇ ಇಷ್ಟಿಷ್ಟು, ತೆಗೆದ್ರೆ ಇಷ್ಟುದ್ದ ವೈರ್ ಬರುತ್ತೆ. ಈ ಕಾಣಿಸೋದೇ ಇಲ್ಲ ನಮ್ಗೆ, ಆ ಥರ ಮೌಂಟ್ ಮಾಡ್ಬೋದು, ಪ್ಲೇಸ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಏನಿದೆ, ಮೈಕ್ರೋಫೋನ್ ಕನೆಕ್ಟ್ ಮಾಡಬೇಕು ಇವಾಗ. ಮೈಕ್ರೋಫೋನು ನಿಮಗೆ ಯಾವ ಕಡೆ ಬೇಕು ಅಂತ. ಸೊ ನಂದು ಮೋಟೋ ವ್ಲಾಗ್ದು ಮೈಕ್ರೋಫೋನ್ ಈ ಕಡೆ ಇದೆ. ಆಮೇಲೆ ಅದು ಡಿಸ್ಟೆನ್ಸ್ ನೋಡ್ಕೊಂಡು ಮಾಡ್ತೀವಿ. 3M ಸ್ಟಿಕ್ಕರ್ ಇದೆ. ಮೈಕ್ರೋಫೋನು ಯಾಕಂದರೆ ಸೇಫ್ ಆಗಿರುತ್ತೆ ಅಂತ ನೋಡಬೇಕು ಫಸ್ಟ್. ಸೊ ಮೈಕ್ರೋಫೋನು 3M ಟೈಪಿಂದ ಕನೆಕ್ಟ್ ಮಾಡಿಲ್ಲ, ಬಿಕಾಸ್ ಒಂದ್ಸಲ ಫಿಟ್ ಮಾಡಿದ್ರೆ ಮತ್ತೆ ತೆಗೆಯೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾರ್ಮಲ್ ಟೈಪಲ್ಲೇ ಹಾಕಿದ್ದೀನಿ. ಆಮೇಲೆ ನನಗೆ ಎಲ್ಲಿ ಕರೆಕ್ಟ್ ಅನ್ಸುತ್ತೋ ಆ ಜಾಗ ನೋಡಿಕೊಂಡು ಫಿಟ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ. ಆಮೇಲೆ ಇವಾಗ ಇದ್ರ ಜೊತೆ ಇರೋದ್ರಿಂದ ಇದು ರೆಡ್ಡು, ಇದು ಬ್ಲೂ, ಇದ್ರದ್ದು ವೈಟು. ಆಮೇಲೆ ಎಲ್ಲೋಯ್ತಪ್ಪ ಟೀ ಸ್ಟಿಕ್ಕು ಒಂದು ಪ್ರಕಾರ ಯೂಶಲಿ ಟೀ ಸ್ಟಿಕ್ನ ನಾವು ಲೆಫ್ಟ್ ಹ್ಯಾಂಡಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಬರುತ್ತೆ, ಇಲ್ಲೆಲ್ಲಾದ್ರೂ ಫಿಟ್ ಆಗುತ್ತೆ. ಆಮೇಲೆ ಇದನ್ನ ಒಳಗಡೆ ಹಾಕೋಣ. ಇದು ಕೇಬಲ್ ಎಷ್ಟುದ್ದ ಇದೆ ನೋಡಬೇಕು. ಈ ಕೇಬಲ್ ನೀಟಾಗಿ ಆರಾಮ ಒಳಗಡೆ ಬರುತ್ತೆ. ಇನಿಷಿಯಲ್ ಒಳಗಡೆ ಈ ಥರ ಕಾಣುತ್ತೆ. ಇದಕ್ಕೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ 3Mದು, ಅದು ಅಂಟಿಸ್ಬೋದು. ಇಲ್ಲಾಂದರೆ ನಿಮ್ಮದು ನಾರ್ಮಲ್ ಏನಿದೆ ಅದನ್ನು ಹಾಕೋಬೋದು. ಹೊರಗಡೆ ಈ ಥರ ಕಾಣುತ್ತೆ. ನೆಕ್ಸ್ಟ್ ಇವಾಗ ಇದ್ರ ಮೇಲೆ ಪ್ಯಾಡಿಂಗ್ ಹಾಕಬೇಕು. ಇದನ್ನು ನಾವು ಹೆಲ್ಮೆಟ್ ಮೇಲೆ ಮೌಂಟ್ ಮಾಡಿದ್ರೆ ನಮ್ಮದು C50 Proದು ಡಿವೈಸ್ನ ಇದು ಸ್ಲೈಡ್ ಮಾಡ್ಬೋದು ಈ ಥರ. ಲೆಟ್ಸ್ ಡೂ ಇಟ್. ಸ್ಟಾಪ್ ಮಾಡು. ಇಲ್ಲಕ್ಲಾ. ಸೊ 3M ಟೇಪ್ ಇದೆ, ಗಮ್ ಇದೆ, ತೆಗಿತಾ ಇದ್ದೀನಿ. ಓಕೆ, ಈ ಥರ ಬಂತು. ಕರೆಕ್ಟಾಗಿ ಸೆಂಟ್ರ್ ಅಲೈನ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡೋಣ. ಐಪೆಕ್ಸ್ ಅಂತ ಕಾಣ್ತೈತಿ ಗ್ಯಾಪಲ್ಲಿ. ಓಕೆ, ಫೈನಲಿ ಇನ್ಸ್ಟಾಲ್ಡ್. ಸ್ವಲ್ಪ ಪ್ರೆಸ್ ಮಾಡೋಣ. ತುಂಬ ಮೆಸ್ಸಿಯಾಗಿ ಕಾಣ್ತಿದೆ ಹೌದು, ಬಟ್ ಒಂದ್ಸಲ ಫಿನಿಶ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಅಂಟ್ಕೋತಿದ್ದೀನಿ, ಈಚೆ ಬರ್ತಾ ಇಲ್ಲ. ಇವಾಗ ಇದಕ್ಕೆ ನಾವು ಮ್ಯಾಟ್ ಡಾಗ್ ಹಾಕೋಣ. ಇದನ್ನು ಶಸಿ ಹಾಕೊಂಡೈತೆ ಇಟ್ಬಿಟ್ಟು ಜಸ್ಟ್ ಒಂದು ಸ್ಲೈಡ್ ಆಯಿತು. ಇದು ಕೊಟ್ಟಿದ್ದಾರೆ ಏನಂತ ಗೊತ್ತಿಲ್ಲ, ಇದು ಟ್ರೈಲ್ ಬ್ಲೇಸರ್ ಎಡಿಷನ್ ಅಂತ ಮೆನ್ಷನ್ ಆಗಿದೆ. ಆಯಿತು. ಇದ್ರ ಮೇಲೆ ನಮ್ಮ ಡಿವೈಸ್ ಬಂದು ಈ ಥರ ಲಾಕ್ ಆಯಿತು. ಥರ ಕಾಣ್ತೈತಲ್ಲ, ಈ ಥರ ಕಾಣ್ತಿದೆ ಹೆಲ್ಮೆಟ್ ಮೇಲೆ ಹಾಕಿದ್ಮೇಲೆ. ಅನಿಸ್ತಿದೆಯಾ? ಹೇಗೆ ಅನಿಸ್ತಿದೆ ಅಂತ ನೋಡಿ ಹೇಳ್ಬಿಟ್ಟು ಒಂದು ಕಮೆಂಟಲ್ಲಿ ತಿಳಿಸ್ಕೊಡಿ. ಹಾಗೆ ಬೇಗ ಪ್ಯಾಡಿಂಗ್ ಎಲ್ಲ ಇನ್ಸ್ಟಾಲ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಹೆಲ್ಮೆಟ್ದು ಎಲ್ಲ ಪ್ಯಾಡಿಂಗ್ ಎಲ್ಲ ಹಾಕಿದಾಗಿದೆ. ಸ್ವಲ್ಪ ತಲೆ ಕೆಡ್ದು ಹಾಕೋಕ್ಕೆ, ಯಾಕಂದರೆ ಜಾಸ್ತಿ ತೆಗೆದು ಅಭ್ಯಾಸ ಇರಲಿಲ್ಲ. ಎಲ್ಲ ನೀಟಾಗಿ, ತುಂಬ ನೀಟಾಗಿ ಫಿನಿಶಿಂಗ್ ಇದೆ. ಎಲ್ಲೂ ವೈರಿಂಗ್ ಇಲ್ಲ. ಇದೊಂದು ವೈರ್ ಹಾರ್ನೆಸ್ ಈಚೆ ಇದೆ, ಇದ್ರದ್ದು ಸೀಟ್ ಹಾಕಿ ಡಿವೈಸು.
ಇದೊಂದು ಸ್ವಿಚ್ ಕಂಟ್ರೋಲ್ದು ಇಲ್ಲೊಂದಿದೆ. ಸೊ ಇದೆರಡೂ ಡ್ಯಾಮೇಜ್ ಆಗ್ಬೋದು, ಚಾನ್ಸಸ್ ಇದೆ ಈಚೆ ಎಕ್ಸ್ಪೋಸ್ ಆಗಿರೋದಕ್ಕೆ. ಅದಕ್ಕೆ ಲಾಸ್ಟ್ ಟೈಮು C30 ಇತ್ತಲ್ಲ ಬ್ಲೂ ಆರ್ಮರ್ದು, ಅದರಲ್ಲಿ ಈ ಥರ ಕಂಪ್ಲೇಂಟ್ಸ್ ಬಂತು ಅಂದ್ಬಿಟ್ಟು ಅವ್ರು ಇನ್ನೊಂದು ಎಕ್ಸ್ಟ್ರಾ ಡಿವೈಸ್ನ ಮಾಡಿದ್ದಾರೆ. ಇದನ್ನು ಸ್ಲೈಡ್ ಮಾಡಿ ಕೇಬಲ್ನ ಇದ್ರೊಡೆ ಇದಿಲ್ಲಿ ಫೋಲ್ಡ್ ಮಾಡಿದ್ರೆ ಸೊ ಕೇಬಲ್ಲು ನೆಲಕ್ಕೆ ಟಚ್ ಆಗೋಲ್ಲ. ಇದು ಕ್ಲಿಪ್ ಇದೆಯಲ್ಲ, ಈ ಕ್ಲಿಪ್ ಟಚ್ ಆಗುತ್ತೆ, ಅದರಿಂದ ನಮಗೆ ಕೇಬಲ್ಲು ಸೇಫ್ ಆಗಿರುತ್ತೆ. ಇಲ್ಲೊಂದು 2 ಕೊಟ್ಟಿದೆ. ಆಮೇಲೆ ಇದ್ರದ್ದು ಮ್ಯೂಸಿಕ್ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ, ಕೇಳಿಸ್ಕೊಳ್ಳಿ. ಅಪ್ಡೇಟ್ ಬರದೇ ಇರೋ ಸಾಂಗ್ ಹಾಕ್ಬೇಕಪ್ಪ. ಇದು ಫುಲ್ ಮ್ಯೂಸಿಕ್ ಇದೆ, ಫುಲ್ ವಾಲ್ಯೂಮ್ ಇದೆ. ಇಷ್ಟೊತ್ತು ಕೇಳಿದ್ದು ನೀವು ಮ್ಯೂಸಿಕ್ಕು ಬಂದ್ಬಿಟ್ಟು ಬ್ಲೂ ಆರ್ಮರ್ದು ಸ್ಪೀಕರ್ಸಿಂದ. ಕ್ಲಾರಿಟಿ ಹೇಗಿದೆ ಅಂತ ನೀವೇ ಜಡ್ಜ್ ಮಾಡಿ. ಆ್ಯಂಡ್ ಒಂದು ಕಾಲ್ ಕೂಡ ಮಾಡಿ ಟೆಸ್ಟ್ ಮಾಡಿದೆ, ಕಾಲ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆಮೇಲೆ ಇನ್ನು ಕಂಟ್ರೋಲ್ಸ್ ಎಲ್ಲ ಅಷ್ಟು ಅರ್ಥ ಆಗಿಲ್ಲ ಯಾವ ಥರ ಯೂಸ್ ಮಾಡೋದಂತ. ಸೊ ಕಮಿಂಗ್ ವಿಡಿಯೋಸಲ್ಲಿ ಅದರದ್ದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. See you soon.